ಹಲೋ ಹಾಯ್ ನಮಸ್ಕಾರ. ನಾನಿವತ್ತು ಬಾಯ್ಲರ್ ಕೋಳಿಲಿ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ 2 ಗೆಡ್ಡೆ, ಈರುಳ್ಳಿ 2 ಗೆಡ್ಡೆ, 1 ಟೊಮೊಟೊ, ಕಾಯಿ, ಶುಂಠಿ, ಕೊತ್ತಂಬರಿ ಮತ್ತು ಚಕ್ಕೆ ಲವಂಗ. ಅದನ್ನು ಹೆಂಗೆ ಎಷ್ಟೆಷ್ಟು ಹಾಕೋಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದು ಕಾಯ್ದಾದ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗಾದ್ಮೇಲೆ ಇವಾಗ ಹಚ್ಕೊಂಡಿರ್ತೀವಲ್ಲ 2 ಗೆಡ್ಡೆ ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ ಅದಕ್ಕೆ ಹಾಕ್ಕೊಳ್ಳೋಣ ಬಾಣಲಿಗೆ. ನಿಮ್ಗೆ ಸಾರು ಕ್ವಾಂಟಿಟಿ ಎಷ್ಟು ಜನಕ್ಕೆ ಬೇಕು ಮತ್ತು ಚಿಕನ್ ಎಷ್ಟು ಕೆ ಜಿ ಐತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು 1ರಿಂದ 1.5 ಕೆ ಜಿ ಇರೋದ್ರಿಂದ ನಾನು 2 ಗೆಡ್ಡೆ ಹಾಕಿದ್ದೀನಿ. ಸರಿನಾ? ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಅದು ಎಣ್ಣೆಲಿ ಚೆನ್ನಾಗಿ ಬಾಡಿಸೋಣ. ಇವಾಗ ನಾನು ಮಸಾಲೆ ಪುಡಿ ತೊಗೊಂಡಿದ್ದೀನಿ. ಮಸಾಲೆ ಪುಡಿ ಯಾವ ಥರದ್ದು ಅಂದರೆ ನಾವು ತರಕಾರಿ ಸಾರಿಗೆಲ್ಲ ಹಾಕ್ತೀವಲ್ಲ ಆ ಥರ ಮಸಾಲೆ ಪುಡಿ ಊರಲ್ಲೆಲ್ಲ ಹಾಕ್ತಾರೆ ನೋಡಿ, ಆ ಥರ ಮಸಾಲೆ ಪುಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಟನ್ದು ಮಸಾಲೆ ನಾನು ಹಾಕ್ತಾಯಿಲ್ಲ, ಇದು ಸಪ್ರೇಟು. ಆ ಪುಡಿ ನಾನು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ ಪೌಡ್ರಲ್ಲಿ ನಾನು ಮಾಡ್ತಿರೋದು. ಸರಿ, ಇವಾಗ ಅದು ಆಗಿದೆ, ಎತ್ತಿಟ್ಕೊಂಡು ಇವಾಗ ಕುಕ್ಕರ್ ಇಡೋಣ. ಕುಕ್ಕರ್ಗೆ ನೀರು ಹಾಕೋಣ. ಎಣ್ಣೆ ಹಾಕೋಣ. 3 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಕಸ್ಮಾತ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಒಂದು ಚಿಕ್ಕದು ಈರುಳ್ಳಿನೋ ಇಲ್ಲಾಂದರೆ ಬೆಳ್ಳುಳ್ಳಿನೋ ಜಜ್ಜಿಬಿಟ್ಟು ಅದಕ್ಕೆ ಹಾಕಿ ಅದು ಬಿಸಿ ಆಗಾದ್ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದು ಹಸು ವಾಸನೆ ಎಲ್ಲ ಹೋಗೋ ಹಂಗೆ ಅದೊಂದು ಸ್ವಲ್ಪ ಕಲ್ಲರ್ ಬರಬೇಕು. ಆ ಥರ ಒಂದು ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ರಿ. ಅದು ಅಕಸ್ಮಾತ್ ಹುರ್ಕೊಂಡಾದ್ಮೇಲೆ ಇವಾಗ ನಾವು ತೊಳೆದು ಇಟ್ಕೊಂಡಿದ್ದೀನಿ, ನಾನು ಅದನ್ನು ಚಿಕನ್ನು ಸ್ಕಿನ್ ಔಟ್ ಮಾಡಿಸಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಲ್ಲ. ಇವಾಗ ಅದನ್ನು ಆ ಕುಕ್ಕರ್ಗೆ ಹಾಕ್ತಿದ್ದೀನಿ. ನೀಟಾಗಿ ನೀರೆಲ್ಲ ಸೋರಿಸಿ ನಾನು ಅದನ್ನು ಹಾಕಿದ್ದೀನಿ. ನೀಟಾಗೆಲ್ಲ ಆ ಥರ ಕುಕ್ಕರ್ಗೆ ಹಾಕಿ. ಯಾಕೆಂದರೆ ಬೈರಲ್ ಕೋಳಿಲಿ ಸುಮಾರು ಜನ ನಾನು ಕೇಳಿರೋ ಪ್ರಕಾರ ಸಾರು ಚೆನ್ನಾಗಾಗಲ್ಲ, ಅದೇನು ಟೇಸ್ಟ್ ಇರೋಲ್ಲ, ಅದು ಕಬಾಬ್ಗೆ ಇಲ್ಲಾಂದರೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಅಂತಂತಾರೆ. ನಿಜವಾಗ್ಲೂ ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಒಂದು 3 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಉಪ್ಪು ಹಾಕೊಳ್ಳಲ್ಲ, ಅದಕ್ಕೆ ಇವಾಗ ಒಂದೇ ಸಲನೇ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಆಯಿತಾ? ಇಷ್ಟರಲ್ಲಿ ಅದು ನೀಟಾಗಿ ನೀರೆಲ್ಲ ಬಿಡಬೇಕದು. ಅಷ್ಟೊತ್ತಿಗೆ ನಾವು ಇವಾಗ ಅರ್ಧ ಹೋಳು ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಅರ್ಧ ಹೋಳು ಕಾಯಿ ಮತ್ತು ಶುಂಠಿ, ಕಸ್ತೂರಿ ಮೇಥಿ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಸರಿನಾ? ಇತ್ತು, ನಾನು ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು 5-6 ಲವಂಗ, ಒಂದು ಸ್ವಲ್ಪ ಚಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸರಿನಾ? ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡೋಣ. ಫಸ್ಟು ನೀರು ಹಾಕಲ್ಲ, ಹಂಗೆ ಗ್ರೈಂಡ್ ಮಾಡಿ ಪೌಡ್ರ್ ಆಗುತ್ತೆ. ಆಮೇಲೆ ನಾವು ನೀರು ಹಾಕ್ಬಿಟ್ಟು ಪೌಡ್ರ್ ಮಾಡ್ತೀನಿ. ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಆದಮೇಲೆ ಇನ್ನೊಂದು ಸಲ ಇವಾಗ ಹುರ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಅದನ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡೋಣ. ನೀಟಾಗೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡೋಣ. ಅದು ನೀಟಾಗೆಲ್ಲ ಹಾಕಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ತೀನಿ. ಇವಾಗ ಇದು ನೋಡೋಣ, ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ಈ ಲಾಸ್ಟಿಗೆ ಇದಿತ್ತಲ್ಲ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡೋಣ. ಇವಾಗ ಅಷ್ಟರಲ್ಲಿ ಕುಕ್ಕರಲ್ಲೂ ನೀರು ಬಿಟ್ಕೊಂಡಿದೆ ಚೆನ್ನಾಗಿ, ಅದು ಅಷ್ಟೇ ಸಾಕು. ಇವಾಗ ನಾವೇನು ರುಬ್ಕೊಂಡಿರ್ತೀವಲ್ಲ ನಾವು ಅದನ್ನು ಇವಾಗ ಕುಕ್ಕರ್ಗೆ ತಗೊಂಡು ಹಾಕೋಣ. ಕುಕ್ಕರ್ ಆದಮೇಲೆ ಇವಾಗ ಕುಕ್ಕರ್ಗೆಲ್ಲ ನೀಟಾಗಿ ಆದಮೇಲೆ ನೀರು ಎಷ್ಟು ನಿಮ್ಗೆ ಹದ ಬೇಕೋ ಅಷ್ಟು ನೀವು ಅದಕ್ಕೆ ನೀರು ಹಾಕೋಬೇಕು. ಇವಾಗ ರೋಟಿ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ರಿ, ಇಲ್ಲ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ರಿ. ನಾನು ಒಂದು ಅದಕ್ಕೆ ನೀರು ಹಾಕಿ ನಮಗೆ ಮುದ್ದೆಗೆ ಬೇಕಾಗಿರೋದ್ರಿಂದ ತೆಳ್ಳಗೆ ಮಾಡ್ಕೊತೀನಿ. ನೀರು ಹಾಕಿ ಉಪ್ಪು ಎಲ್ಲ ಹಾಕಿ ನೀಟಾಗಿ ಕುದಿಸ್ತೀನಿ. ನೋಡಿ ಇಷ್ಟೇ, ನೀಟಾಗಿ ಒಂದು 4-5 ಕುದಿ ಬರೋ ಥರ ಕುದಿಸಿದ್ರೆ ಅದು ನೀಟಾಗಿ ಆಯಿತು ಅಂತ ಸಾಂಬಾರು. ಇನ್ನು ಇದು ಆಗಿದ್ದೀನಿ, ಜಾಸ್ತಿ ಬೇಯಿಸೋಕೆ ಹೋಗ್ಬಿಟ್ರಿ ಚೆನ್ನಾಗಿರಲ್ಲ. ಒಂದು ಅದಕ್ಕೆ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಮುದ್ದೆ ಜೊತೆ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ನಮಸ್ಕಾರ.